ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತಿನ ಸ್ಪೆಷಲು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಶ್ರೀರಾಮನಿಗೆ ಎಷ್ಟೋ ಇಷ್ಟವಾದ ಬೆಲ್ಲದ ಪಾನಕ. ಶ್ರೀರಾಮನಿಗೆ ನೈವೇದ್ಯವಾಗಿಡಲು ಬೆಲ್ಲದ ಪಾನಕ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಈ ಪಾನಕನ ನೀವು ಬೇಸಿಗೆಗಾಲದಲ್ಲಿ ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗಿರುತ್ತೆ. ಮೊದಲು ಒಂದು ಬೌಲಿಗೆ ಅರ್ಧ ಲೀಟ್ರಷ್ಟು ನಾರ್ಮಲ್ ನೀರು ಹಾಕ್ಕೊಬೇಕು. ತಣ್ಣನೆ ನೀರು ಹಾಕಿದ್ರೆ ಬೆಲ್ಲ ಕರಗಲ್ಲ, ಅದಕ್ಕೋಸ್ಕರ ನೀವು ನಾರ್ಮಲ್ ನೀರನ್ನೇ ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ, ಚಿಟಿಕೆಯಷ್ಟು ಶುಂಠಿ ಪುಡಿ, ಮತ್ತು ಇದಕ್ಕೆ ಚಿಟಿಕೆಯಷ್ಟು ಉಪ್ಪು. ನಿಮಗೇನಾದ್ರು ಸ್ವೀಟ್ ಕಡಿಮೆ ಅನಿಸಿದ್ರೆ ಬೆಲ್ಲ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಏಲಕ್ಕಿ, 5 ಕಾಳು ಮೆಣಸು, 2 ಪುಡಿ ಮಾಡಿಬಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲ ಎಲ್ಲ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಕಾಳು ಮೆಣಸು ಮತ್ತು ಏಲಕ್ಕಿ 2 ಒಂದೇ ಸರಿ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ 2 ಸೇರಿಸಿ ಜಜ್ಜಿ ಹಾಕಿ ಪುಡಿನ. ಮತ್ತು ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಬೇಕು ನೀಟಾಗಿ. ಒಂದು ನಿಂಬೆಹಣ್ಣು ಆದರೆ ಅರ್ಧ ಲೀಟ್ರಿಗೆ ಸರಿಯಾಗುತ್ತೆ. ಈ ಥರ ಒಂದು ನಿಂಬೆಹಣ್ಣಿನ ರಸ ಹಿಂಡ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಪಾನಕನ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳಿ. ಈ ಥರ ಸರ್ವ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ತುಳಸಿ ದಳನ ಹಾಕಿ ನೈವೇದ್ಯವಾಗಿ ಶ್ರೀರಾಮನಿಗೆ ಇಡಿ. ನೋಡೋರಲ್ಲ, ತುಂಬ ಸಿಂಪಲ್ಲವಾಗಿ ಶ್ರೀರಾಮನವಮಿ ಹಬ್ಬಕ್ಕೆ ನೈವೇದ್ಯವಾಗಿ ಬೆಲ್ಲದ ಪಾನಕ ಯಾವ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.